ಜಮೀರ್ಗೆ ಭೀಮಬಲ ಡಿಕೆ ತಂಡ ಹೊಡೆದಿದ್ದಾರೆ. ಸಂಪುಟ ಸಭೆಯಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಯಿತು. ಜಮೀರ್ಗೆ ಭೀಮಬಲ ಡಿಕೆ ಜಮೀರ್ಗೆ ಭೀಮಬಲ ಡಿಕೆ ತಂಡ ಹೊಡೆದ್ರು. ಸಂಪುಟ ಸಭೆಯಲ್ಲಿ ಭಾರಿ ಹೈಡ್ರಾಮಾ. ಸಂಪುಟ ಸಭೆ ಮಧ್ಯೆ ಡಿಕೆ ಮಲ್ಲಣ್ಣ ನಿರ್ಗಮನ. ಅಷ್ಟಕ್ಕೂ ಸಂಪುಟ ಸಭೆಯಲ್ಲಿ ಏನಾಯ್ತು ಗೊತ್ತಾ? ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಊಹೆ ಮಾಡದ ಬೆಳವಣಿಗೆ ನಡೀತಾ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ಕೊಡ್ತಾ ಇದ್ವಿ. ಜಮೀರ್ಗೆ ಭೀಮಬಲ ಡಿಕೆ ತಂಡ ಹೊಡೆದ್ರು. ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಹೀಗಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಸಹಿತಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಅಂದುಕೊಂಡಂತಹ ನಿಟ್ಟಿನಲ್ಲಿ ಯಾವುದು ಸಹಿತ ನಡೀಲಿಲ್ಲ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಜಮೀರ್ಗೆ ಭೀಮಬಲ ಅಂದ್ರೆ ಯಾವ ರೀತಿ ಅಂತ ಅಲ್ಲಿ ಸಪೋರ್ಟ್ ಸಿಕ್ತು? ಸಂಪುಟ ಸಭೆಯಲ್ಲಿ ನಡೆದಿದ್ದೇನು? ಹಾಗಾದ್ರೆ ಈ ರೀತಿಯಾಗಿ ಊಹೆ ಸಹಿತ ಮಾಡಿರಲಿಲ್ಲ. ಡಿಕೆ ಶಿವಕುಮಾರ್ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು. ಯಾಕಂದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಂಗಲ್ ಎಷ್ಟು ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡ್ತು ಅಂತ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಮಟ್ಟದ ಚರ್ಚೆ. 2 ವಿಕೆಟ್ಗಳು ಔಟ್ ಆಗುತ್ತೆ ಸಿದ್ದರಾಮಯ್ಯ ಬಣದಿಂದ. ಅಂದರೆ ದಾವಣಗೆರೆ ಕ್ಷೇತ್ರದಲ್ಲಿ ಆದಂಥ ಬೆಳವಣಿಗೆಗಳನ್ನು ಅಲ್ಲಿ ಗಮನಿಸಿ ನೋಡಿದಾಗ ಇದೇ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಕೇಳಿ ಬಂದಂಥ ಅಸಮಾಧಾನ ಸಹಿತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ವೈಯಕ್ತಿಕವಾಗಿ ಪಕ್ಷೇತರರಿಗೆ ಸಪೋರ್ಟನ್ನು ಮಾಡಿದ್ರು. ಜಬ್ಬಾರ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಸಪೋರ್ಟನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ವ್ಯಕ್ತಿನ ಪಕ್ಷನ ಅಂತ ಬಂದಾಗ ಜಮೀರ್ ಅಹಮದ್ ಖಾನ್ನ ಎತ್ತಿ ಹಿಡಿತಾರೆ. ಅಷ್ಟರ ಮಟ್ಟಿಗೆ ಅಂದರೆ ನಮ್ಮ ನಾಯಕ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಕೇಳಿ ಬರ್ತಾ ಇದ್ದಂಥ ಮಾತಾಗಿತ್ತು. ಇದನ್ನೇ ಅಂದರೆ ಪಕ್ಷ ನಿಷ್ಠೆ ಇಲ್ಲಿ ಮರ್ತಿದ್ದಾರೆ. ಪಕ್ಷಕ್ಕೆ ಆಗಿ ದುಡಿಬೇಕು. ಆದರೆ ಏನು ಜಮೀರ್ ಅಹಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಬರ್ತಾರೆ, ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಆಗ್ತಾರೆ, ಯಾವುದೇ ರೀತಿಯಾದಂಥ ಪ್ರಚಾರಕ್ಕೆ ಮುಂದೆ ಆಗಲ್ಲ. ಇದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಕೇರಳದಿಂದ ಸ್ಟಾರ್ ಪ್ರಚಾರಕರನ್ನ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾರೆ. ದಾವಣಗೆರೆ ತಂಗಲ್ ಜಮೀರ್ ವಜಾಕ್ಕೆ ಡಿಕೆ ಪಟ್ಟನ್ನ ಹಿಡಿದ್ರು. ಜಮೀರ್ ವಿಚಾರ ಎತ್ತಿದ ಕೂಡಲೇ ಮುಗಿಬಿದ್ದ ಸಂಪುಟದ ಬಹುತೇಕ ಸಚಿವರು. ಇಡೀ ಸಂಪುಟದಲ್ಲಿ ಜಮೀರ್ ಪರ ಕೋರಂ. ಡಿಕೆಗೆ ಬಿಗ್ ಶಾಕ್ ಎದುರಾಯಿತು. ಇದರಲ್ಲಿ ಜಮೀರ್ ತಪ್ಪೇನಿದೆ? ಡಿಕೆ ಶಿವಕುಮಾರ್ ಅಷ್ಟು ಕಾರ್ನರ್ ಮಾಡ್ತಿರೋದು ಯಾಕೆ? ಅವರ ಸಮುದಾಯದ ಪರ ಅವರು ನಿಲ್ಲೋದು ತಪ್ಪ? ಸಮುದಾಯದ ವಿಚಾರ ಬಂದಾಗ ಜೊತೆಗೆ ನಿಲ್ಲುವುದು ಅನಿವಾರ್ಯವಾಗಿರುತ್ತೆ. ಅಷ್ಟಕ್ಕೂ ಇನ್ನೂ ರಿಸಲ್ಟ್ ಬಂದಿಲ್ಲ. ಜಮೀರ್ ವಿರುದ್ಧ ಕ್ರಮ ಮುಂದಿನ ಮಾತು. ಎಐಸಿಸಿ ಅಧ್ಯಕ್ಷರ ಪುತ್ರ ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಜಮೀರ್ಗೆ ಬೆಂಬಲ ವ್ಯಕ್ತವಾಯಿತು. ಈ ಬೆಳವಣಿಗೆಯಿಂದ ಬೆಪ್ಪ ಆದ ಡಿಸಿಎಂ ಡಿಕೆ. ಇಷ್ಟಕ್ಕೆ ನಿಲ್ಲಲಿಲ್ಲ ದಾವಣಗೆರೆ ದಂಗಲ್. ಮುಂದೇನಾಯಿತು? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ನಿನ್ನೆ ಸಚಿವ ಸಂಪುಟ ಸಭೆ ಭಾರಿ ಕುತೂಹಲ ಇತ್ತು. ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಮುಖಾಮುಖಿ ಆಗ್ತಾರೆ. ಏನೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿತ್ತು, ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು, ಏನೆಲ್ಲ ನಡೀಬಹುದು ಅನ್ನುವಂಥ ವಿಚಾರದಲ್ಲಿ. ಬಟ್ ಡಿಕೆ ಶಿವಕುಮಾರ್ ಊಹೆನೆ ಮಾಡದಿರುವಂಥ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗುತ್ತೆ, ನಡೆಯುತ್ತೆ. ಜಮೀರ್ ಅಹಮದ್ ಖಾನ್ ಪರ ಸಪೋರ್ಟ್ ಇಲ್ಲಿ ಹೆಚ್ಚಾಗಿತ್ತು, ಸಚಿವರ ಸಪೋರ್ಟ್ ಹೆಚ್ಚಾಗಿತ್ತು. ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಜಮೀರ್ಗೆ ಬೆಂಬಲ ವ್ಯಕ್ತವಾಗುತ್ತೆ. ಅವರ ಸಮುದಾಯದ ಪರ ಅವ್ರು ನಿಲ್ಲೋದು ತಪ್ಪ ಅನ್ನುವಂತ ಮಾತುಗಳು ಡಿಕೆ ಶಿವಕುಮಾರ್ಗೆ ಕ್ವಶನ್ ಮಾಡ್ತಾರೆ. ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ.
ಎಸ್ ನೋಡಿ, ಯಾರು ಸಹಿತ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ನಿನ್ನೆ ಸಂಪುಟ ಸಭೆಯಲ್ಲಿ ಮುಖಾಮುಖಿ ಆಗ್ತಾರೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹ್ಮದ್ ಖಾನ್. ಹಾಗಾದ್ರೆ ಇಲ್ಲಿ ಏನೆಲ್ಲ ಆಗ್ಬೋದು ಸಂಪುಟ ಸಭೆಯಲ್ಲಿ ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು. ಬಟ್ ಇಲ್ಲಿ ನಡೆದಿದ್ದೇ ಬೇರೆ, ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಏನಾಯಿತು ಅಂತ ನೋಡಿದ್ರೆ, ಪ್ರಿಯಾಂಕ್ ಖರ್ಗೆ ಇಂದ ಹಿಡಿದು ಹಲವು ಸಚಿವರಿಂದ ಜಮೀರ್ ಅಹ್ಮದ್ ಖಾನ್ಗೆ ಬೆಂಬಲ ವ್ಯಕ್ತವಾಗುತ್ತೆ. ಅವ್ರ ಸಮುದಾಯದ ಪರ ಅವ್ರು ನಿಂತ್ಕೊಂಡಿದ್ದಾರೆ, ತಪ್ಪ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಜೀರ್ ಮತ್ತು ಜಬ್ಬಾರ್ನನ್ನ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಿಸಿದ್ರು? ಅಂದ್ರೆ ಅವರಿಗೆ ಇದ್ದಂತ ನ್ಯಾಯ ಅಂದ್ರೆ ಅವರಿಗೆ ಒಂದು ರೀತಿ, ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಎಷ್ಟು ಮಟ್ಟಿಗೆ ಬೆಂಬಲ ಇದೆ. ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿದೆ ಅನ್ನೋದ್ರ ಜೊತೆಗೆ ನನ್ನ ಶಕ್ತಿ ಪ್ರದರ್ಶನ ಎಷ್ಟಿದೆ, ನನ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನ ಜಮೀರ್ ಅಹ್ಮದ್ ಖಾನ್ ತೋರಿಸ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ನನಗೆ ಒಂದು ವೇಳೆ ಏನಾದರೂ ಪಕ್ಷ ನನ್ನನ್ನು ಬಿಟ್ಟು ಕೊಡ್ತು ಅಥವಾ ನಾನಿಲ್ಲ ಅಂತ ಅಂದರೆ ಏನೆಲ್ಲ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಶಕ್ತಿ ಪ್ರದರ್ಶನ ಆಗುತ್ತೆ ಅಲ್ಲಿ ಎರಡು ರೀತಿಯಾಗಿ. ಬಟ್ ಡಿ ಕೆ ಶಿವಕುಮಾರ್ ಏನು ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು, ಇದನ್ನೇ ಲಾಭವಾಗಿ ತೆಗೆದುಕೊಂಡು ಜಮೀರ್ ಅಹ್ಮದ್ ಖಾನ್ ಸಹಿತ ತಲೆದಂಡ ಹಾಕಬೇಕು. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಸಹಿತ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಜಮೀರ್ ಅಹ್ಮದ್ ಖಾನ್ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೇ ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಎಷ್ಟು ಮಟ್ಟಿಗೆ ಪ್ರಸ್ತಾಪ ಮಾಡ್ತಾ ಇದ್ರು ಅಂತ ಅಂದ್ರೆ ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ. ನಮ್ಮ ಸಿಎಂ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಆ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ, ಖಾಲಿ ಇದ್ರೆ ಇದ್ರ ಬಗ್ಗೆ ಮಾತಾಡಬೇಕು, ಅವರೇ ಇದು ವಿಷಯ ಮುಂದುವರ್ತಾರೆ ಅಂದ್ರೆ ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯ ಅವರ ಬೆಂಬಲವನ್ನ ವ್ಯಕ್ತಪಡಿಸಿ ಮಾತನಾಡ್ತಾ ಇದ್ರು.